ಸ್ವಲ್ಪ ಹೊತ್ತು ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡ್ಬಿಟ್ರೆ ಅಥವಾ ಊಟ ಕೂತ್ಕೊಂಡ್ಬಿಟ್ರೆ ಅಥವಾ ಇನ್ನೆಲ್ಲ ಒಂದು ಪೂಜೆಗೆ ಕೂತ್ಕೊಂಡ್ರೆ ಎದ್ದಾಗ ಕಾಲು ಜೋಮ್ ಹಿಡ್ಕೊಂಡ್ಬಿಡ್ತವೆ ಒಂಥರ ಚುಚ್ಚುತ್ತೆ. ಒಂದಷ್ಟು ದೂರ ನಡೆಯೋವರೆಗೂ ಕಾಲು ಬೆಂಡಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಹೆಂಗೆ ಕಲರ್ ಥೆರಪಿಯಲ್ಲಿ ಪರ್ಮನೆಂಟ್ ಆಗಿ ಚಿಕಿತ್ಸೆ ಇದೆಯಾ? ಇದು ಅಂತ ಇದೆ, ಪರ್ಮನೆಂಟ್ ಆಗಿದೆಯಾ? ಪರ್ಮನೆಂಟ್. ಏನು ಸರ್ ಅದು? ಸೊ ನೀವು ಕಾಲಲ್ಲಿ ಏನೇ ಮಾಡಿ ಇಟ್ಸ್ ಎ ಟೆಂಪ್ರವರಿ. ಸೊ ನಮ್ಮ ಪೂರ್ವಜರು ನಮಗೋಸ್ಕರ ಮೆರಿಡಿಯನ್ಸ್ ಅಂಡ್ ಚಕ್ರಾಸ್ ಅಂತ ಅದ್ಭುತವಾದ ವಿದ್ಯೆಗಳನ್ನು ಬಿಟ್ಟು ಹೋಗಿದ್ದಾರೆ. ಓಕೆ. ಸೊ ಕಾಲಲ್ಲಿ ಇಲ್ಲಿ ಸ್ಪ್ಲೀನ್ ಮೆರಿಡಿಯನ್ ಬರುತ್ತೆ, ಇಲ್ಲಿ ಒಂದು ಸ್ಟಮಕ್ ಮೆರಿಡಿಯನ್ ಬರುತ್ತೆ. ಸೊ ನಿಮಗೆ ಲೆಗ್ಗಲ್ಲಿ ಕಾಲ್ ಬಾರ್ ಆಗಿರ್ಬೋದು, ಜೋಮ್ ಆಗಿರ್ಬೋದು, ಮತ್ತೆ ಡಯಾಬಿಟಿಸ್ ಪೇಷಂಟ್ಗೆ ಅಂಗಾಲು ಉರಿ ಆಗಿರ್ಬೋದು, ಇದೆಲ್ಲ ಪ್ರಾಬ್ಲಮ್ ಏನಪ್ಪಾ ಅಂದರೆ ನಿಮ್ಮ ಸ್ಪ್ಲೀನು ಮತ್ತು ಸ್ಟಮಕ್ ಮೆರಿಡಿಯನ್ನಲ್ಲಿ ಚಿ ಡಿಫಿಷಿಯನ್ಸಿ ಇರುತ್ತೆ. ಚಿ ಡಿಫಿಷಿಯನ್ಸಿ ಅಂದರೆ ಚಿ ಅಂದರೆ ಎನರ್ಜಿ, ಚೈನೀಸ್ ಭಾಷೆನಲ್ಲಿ ಉಟ್ಕೊಂಡಿರೋದು ಎನರ್ಜಿ ಕಡಿಮೆ ಇರುತ್ತೆ. ಓಕೆ, ಅದನ್ನು ನಮ್ಮ ಒಂದು ಆಯುರ್ವೇದಿಕ್ ಪ್ರಿನ್ಸಿಪಲಿಗೆ ಕೋರಿಲೇಟ್ ಮಾಡೋದಾದರೆ, ಸೊ ಇಲ್ಲಿ ಮಣಿಪುರ ಚಕ್ರ ಬರುತ್ತೆ. ಓಕೆ. ದಿಸ್ ಈಸ್ ಬಾಡಿ ರಿಫ್ಲೆಕ್ಸ್. ಇದು ಸಹಸ್ರಾರ ಚಕ್ರ. ಓಕೆ, ಇದು ಆಜ್ಞಾ ಚಕ್ರ, ಇದು ಸ್ವಾದಿಷ್ಠಾನ. ಓಕೆ, ಇದು ಸೊ ಅನಾಹತ, ಇದು ನಾಭಿ ಚಕ್ರ. ಓಕೆ, ಮಣಿಪುರ ಚಕ್ರ, ಇದು ಸ್ವಾದಿಷ್ಠಾನ, ಇದು ಮೂಲಾಧಾರ. ಸೊ ಮಣಿಪುರ ಚಕ್ರದಲ್ಲಿ ನಿಮಗೆ ಎನರ್ಜಿ ಬ್ಲಾಕ್ ಆಗಿರುತ್ತೆ. ಯಾವಾಗ ಎನರ್ಜಿ ಇಲ್ಲಿ ಬ್ಲಾಕ್ ಆಗುತ್ತೋ ಆ ಮೆರಿಡಿಯನ್ ಅಂದರೆ ಸ್ಟಮಕ್ ಮತ್ತು ಸ್ಪ್ಲೀನ್ ಮೆರಿಡಿಯನ್ ಏನಿರುತ್ತೋ ಆ ಮೆರಿಡಿಯನ್ಗೆ ಎನರ್ಜಿ ಫ್ಲೋ ಆಗಲ್ಲ. ಓಕೆ. ಸೊ ಮೆರಿಡಿಯನ್ ಇರೋದಲ್ಲಿ ಇದು ಸ್ಟಮಕ್ ಮೆರಿಡಿಯನ್, ಇದು ಸ್ಪ್ಲೀನ್ ಮೆರಿಡಿಯನ್. ಸೊ ಈ ಭಾಗದಲ್ಲಿ ನಿಮ್ಗೆ ಎನರ್ಜಿ ಫ್ಲೋ ಆಗಿಲ್ಲ ಅಂದ್ರೆ ಏನಾಗುತ್ತೆ? ಮಸಲ್ ಕ್ಯಾಚ್ ಆಗುತ್ತೆ, ಜೋಮ್ ಹಿಡಿತೈತೆ, ನಮ್ನೆಸ್ ಆಗುತ್ತೆ, ಚುಚ್ಚಿದಂಗೆ ಆಗುತ್ತೆ, ಚಪ್ಪಲಿ ಬಿದ್ದವರು ಗೊತ್ತಾಗಲ್ಲ, ಕರೆಕ್ಟ್, ಬೆಂಡ್ ಆಗ್ಬಿಟ್ಟಿರ್ತೈತೆ. ಸೊ ನೀವು ಲೋಕಲ್ ಏನು ಮಾಡಬೇಡಿ, ಜಸ್ಟ್ ಮಣಿಪುರ ಚಕ್ರನ ಆಕ್ಟಿವೇಟ್ ಮಾಡಿ. ದಟ್ಸ್ ಇಟ್. ಹೆಂಗೆ ಆಕ್ಟಿವೇಟ್ ಮಾಡ್ತೀರಿ? ಈ 7 ಚಕ್ರಕ್ಕೆ ನಮ್ಮ ಪೂರ್ವಜರು ಕಾಮನ ಬಿಲ್ಲಿನ 7 ಕಲರ್ನ ಕೋರಿಲೇಟ್ ಮಾಡಿದ್ದಾರೆ. ಇದು ನೇರಳೆ, ಇದು ಕಡು ನೀಲಿ, ವಿಶುದ್ಧ ಬಂದ್ಬಿಟ್ಟು ನೀಲಿ, ಅನಾಹತ ಬಂದ್ಬಿಟ್ಟು ಗ್ರೀನ್, ಸೊ ಮಣಿಪುರ ಬಂದ್ಬಿಟ್ಟು ಯೆಲ್ಲೋ. ಸೊ ಈ ಯೆಲ್ಲೋ ಕಲರ್ನ ನೀವು ಈ ಮಣಿಪುರ ಚಕ್ರಕ್ಕೆ ಹಾಕಿ. ಓಕೆ, ಮಣಿಪುರ ಚಕ್ರಕ್ಕೆ ಯೆಲ್ಲೋ ಕಲರ್, ಈ ಏರಿಯಾಗೆ ಯೆಲ್ಲೋ ಕಲರ್ ಆಗ್ಬಿಟ್ಟು ಈ ಸ್ಪ್ಲೀನ್ ಅಂಡ್ ಸ್ಟಮಕ್, ದಿಸ್ ಈಸ್ ಯುವರ್ ಸ್ಟಮಕ್, ದಿಸ್ ಇಸ್ ದ ಸ್ಪ್ಲೀನ್. ಸೊ ಈ ಪಾಯಿಂಟ್ ಅನ್ನ 20 ಟೈಮ್ಸ್, ಈ ಪಾಯಿಂಟ್ ಅನ್ನ 20 ಟೈಮ್ಸ್. ಓಕೆ ಓಕೆ. ಒಂದು ವಾರ ಮಾಡಿ. ಈ ಒಂದು ವಾರದಲ್ಲಿ ಮೋರ್ ದನ್ 50% ಕಡಿಮೆ ಆಗುತ್ತೆ. 2ನೇ ವಾರ ಡೈಲಿ ಮಾಡೋದು ಬೇಡ, 2 ದಿನಕ್ಕೆ 3 ದಿನಕ್ಕೆ ಒಂದ್ಸತಿ ಈ ತರ 20 ಟೈಮ್ಸ್ ಪ್ರೆಸ್ ಮಾಡಿ, ಕಲರ್ ಹಾಕಿ, ಪ್ರೆಷರ್ ಕೊಡಿ. ಇದು ಆಗಿ 2ನೇ ವಾರಕ್ಕೆ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಅಂತಂದ್ರೆ ಆರೆಂಜ್ ಕಲರ್ ತಗೊಳ್ಳಿ. ಓಕೆ, ಬಟ್ ಅಷ್ಟೆಲ್ಲ ಆಲ್ರೆಡಿ ರಿಸಲ್ಟ್ ಗೊತ್ತಾಗಿರುತ್ತೆ. 1ನೇ ವಾರಕ್ಕೆ ನಿಮ್ಗೆ ಚೇಂಜಸ್ ಗೊತ್ತಾಗಿರುತ್ತೆ. 2ನೇ ವಾರದ ಮೇಲೆ ಚೂರ್ ಇದ್ರೆ ಬಲಗೈ ಉಂಗುರ ಬೆರಳು 3ನೇ ಜಾಯಿಂಟ್ಗೆ ಆರೆಂಜ್ ಕಲರ್ ಲೈನ್ ಹಾಕಿ. ಓಕೆ, ಇಲ್ಲಿ ಆರೆಂಜ್ ಕಲರ್ ಹಾಕಿದಾಗ ಸ್ಪ್ಲೀನು ಮತ್ತೆ ಪ್ಯಾಂಕ್ರಿಯಸ್ ಆಕ್ಟಿವೇಟ್ ಆಗುತ್ತೆ. ದಟ್ಸ್ ಇಟ್. ಯು ಕ್ಯಾನ್ ಸಿ ದ ವಂಡರ್ಫುಲ್ ರಿಸಲ್ಟ್ಸ್ ವಿತಿನ್ 3 ವೀಕ್ಸ್. ₹1 ಖರ್ಚಿಲ್ಲ, ಯಾವ ಟೆಸ್ಟ್ ಇಲ್ಲ, ನೋ ಸೈಡ್ ಎಫೆಕ್ಟ್. ಎಸ್ ವೀಕ್ಷಕರೇ, ಬಣ್ಣ ಚಿಕಿತ್ಸೆ ಯಾವ ರೀತಿ ಬಿಡುಗಡೆ ಆಗಿದೆ 2026. ಈಗ ಸರಿ ಹೇಳಿದ್ರೆ ಅಂದರೆ ಕಾಲು ಅವಾಗ ಜೋಮ್ ಹಿಡ್ಕೊಂಡೆ ಅಂತ ಚುಚ್ಚುತ್ತಾ ಇದ್ರೆ, ಕಾಲು ಬೆಂಡ್ ಆಗಿದೆ ಸ್ವಲ್ಪ ಹೊತ್ತು ಅನ್ನೋಗಿದ್ರೆ, ಕೆಲವು ನಡೆಯೋಕ್ಕಾಗಲ್ಲ ನೋಡಿ, ಸೊ ಕೂತಿದ್ದು ಎದ್ದು ನಡೆಯೋಕ್ಕಾಗಲ್ಲ. ಸೊ ಅಂಥವ್ರು ಈಗ ಹೇಳೋದಿಲ್ಲ, ಈ ಒಂದು ಅದ್ಭುತವಾದ ಚಿಕಿತ್ಸೆನ ನಿಮಗೆ ನೀವೇ ಮಾಡಿಕೊಂಡ್ರೆ ಸಾಕು, ಯಾವುದೇ ಕಾಸ್ಟ್ ಇಲ್ದರೆ. ಸೊ ಹಾಗೆ ಪುಸ್ತಕ ಬೇಕು ಅಂದರೆ ಕೆಳಗಡೆ ಇರುವಂಥ ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆ ಅವರು ಮಾತಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಹಾಗೆ ನಿಮ್ಮ ಮನೆಗೆ ತಲುಪಿಸುವಂಥ ಕೆಲಸನೂ ಕೂಡ ಅವ್ರು ಮಾಡ್ತಾರೆ. ಹಾಗೆ ಈ ಕಾರ್ಯಕ್ರಮ ಮತ್ತೊಂದು ಹೇಳೋದೇನೆಂದರೆ, ಸರ್ ಏನು ಗೊತ್ತಾ, ವಿಡಿಯೋಗಳಲ್ಲಿ ಕಮೆಂಟ್ಸ್ಗಳಲ್ಲಿ ಅವ್ರು ನಂಬರ್ಗಳು ಹಾಕ್ಬಿಡ್ತಾರೆ. ಆ ನಂಬರ್ಗಳನ್ನ ಇನ್ಯಾರೋ ಒಬ್ರು ತೊಗೊಂಡು, ಸೊ ನಾವು ಹೆಂಗೆ ಆಲ್ಮೋಸ್ಟ್ ನಾವು ವೆಬ್ಸೈಟಲ್ಲಿ ಮತ್ತು ನಂಬರ್ಗಳೆಲ್ಲ ಕೊಟ್ಟಿರ್ತೀವಿ, ಅದು ಕಾಲ್ ಮಾಡೋದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಂಬರ್ ಹಾಕ್ಬಿಟ್ಟು ಅದನ್ನ ಯಾರೋ ತೊಗೊಂಡು ಅವರು ಕಾಲ್ ಮಾಡಿ ಅವರು ಚೀಟ್ ಆಗುವಂಥ ಕೆಲವೊಂದು ಸಂದರ್ಭ ಪಬ್ಲಿಕಲ್ಲಿ ಯಾಕೆ ಕೊಡ್ತಾರೆ ಅಂತ ನಾವು ಓಪನ್ ಆಗಿ ಕೊಡ್ತಾ ಇದ್ದೀವಿ, ನಂಬರ್ಗಳು ಕೊಡ್ತಾ ಇದ್ದೀವಿ, ವೆಬ್ಸೈಟ್ಗಳು ಕೊಡ್ತಾ ಇದ್ದೀವಿ. ಸರ್ ಬಸವ ಅಕಾಡೆಮಿದ ವೆಬ್ಸೈಟ್ಗಳೆಲ್ಲ ಇವೆ. ಎಲ್ಲ ವೀಕ್ಷಕರಿಗೆ ಹೇಳೋದು ನಾನಿಷ್ಟೇ, ನಿಮ್ಮ ಮೊಬೈಲ್ ನಂಬರು ಪ್ರೈವೇಸಿಯಾಗಿ ಇಟ್ಕೊಳ್ಳಿ. ಎಲ್ಲೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ನಂಬರ್ನ ಕೊಡಬೇಡಿ. 2ನೇದು, ನೀವು ಇಲ್ಲಿ ಡಿಸ್ಪ್ಲೇ ಮಾಡಿರ್ತಕ್ಕಂಥ ನಂಬರಿಂದ ಕಾಲ್ ಬಂದರೆ ಮಾತ್ರ ಅಥೆಂಟಿಕೇಶನ್. ಬೇರೆ ಯಾವುದೇ ನಂಬರಿಂದ ಈ ಬುಕ್ಕನ್ನು ಕಡಿಮೆ ರೇಟಿಗೆ ಕೊಡಿಸ್ಬಿಡ್ತೀನಿ, ನಾಳೆ ಬೆಳಿಗ್ಗೆನೆ ಸರ್ನ ಭೇಟಿ ಮಾಡಿಸ್ತೀನಿ, ಅದೆಲ್ಲವುದು ಚೀಟ್ ಮಾಡೋರು, ಅದ್ಯಾವುದನ್ನು ನಂಬೇಡಿ. ಎಸ್,
ಯಾವ ನಂಬರ್ ಸ್ಕ್ರೀನ್ ಮೇಲೆ ಬರ್ತಿರುತ್ತೋ, ಯಾವುದು ವೆಬ್ಸೈಟಲ್ಲಿ ಬರ್ತಿರುತ್ತೋ, ಬಸವ ಅಕಾಡೆಮಿ ಆಗಿರ್ಬೋದು, ಅಲ್ಲೊಂದು 3 ನಂಬರ್ಗಳು, ಮತ್ತು ಈಗೇನು ಸ್ಕ್ರೀನ್ ಮೇಲೆ ಬರ್ತಿದೆ ಈ ನಂಬರ್ ಬರ್ತಿದೆಯೋ, ಇದು ಬಿಟ್ಟರೆ ಯಾವ ನಂಬರಿಗೂ ಕೂಡ ನೀವು ಕಾಲ್ ಮಾಡೋ ಹಾಗಿಲ್ಲ, ಮಾಡಿದಾಗ ನಾವು ಜವಾಬ್ದಾರಿಗಳು ಕೂಡ ಆಗಲ್ಲ. ಸೊ ಪ್ರತಿಯೊಬ್ಬರು ಕೂಡ ಆರೋಗ್ಯದ ಗ್ರಂಥ ನಿಮ್ಮ ಮನೇಲಿರಲಿ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಭೇಟಿ ಮಾಡ್ತೇವೆ. ಇದು ರೈಟ್ ನ್ಯೂಸ್.